ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಯಾವ ರೀತಿ ಹಾಕೋದು ಮತ್ತು ಡಾಟ್ನ ಯಾವ ರೀತಿ ಹಿಡಿಯೋದು ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ಸ್ನೇಹಿತರೆ, ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡೋಂಥದ್ದನ್ನು ನಾನು ತೋರಿಸ್ತಿದ್ದೀನಿ. ಫೋಲ್ಡಿಂಗ್ ಮಾಡಿ ಅಂತಂದರೆ ನಾವು ಈಗ ಸೀರೆ ಸೆರಗು ಅಥವಾ ತೋಳಿಗೆ ನಾವು ಫೋಲ್ಡ್ ಮಾಡಿದಾಗ ಅಥವಾ ಬ್ಯಾಕಲ್ಲಿ ಬೆನ್ ಪಟ್ಟಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಮೊದಲಿಗೆ ಈ ರೀತಿ ಒಳಗಡೆಗೆ ಒಂದು ಸಲ ಮಡಚಿ ಆನಂತರ ಇನ್ನೂ ಒಂದು ಸಲ ಮಡಚಿ ನಾವು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಡಬಲ್ ಲೇಯರು ಮಡಚಿ ಎಳೆ ಬಿಡ್ಕೊಳ್ಳೋ ಥರ ಆಗಲ್ಲ. ಹೀಗಾಗಿ ಈ ರೀತಿ ಸ್ಟಿಚ್ ಹಾಕೊಂಡು ಎಡ್ಜಿಗೆ ಇನ್ನೊಂದು ಸ್ಟಿಚ್ ಹಾಕೊಂತ ಹೊರಟಿಸ್ಬೇಕು. ನಾನು ಯಾವ ರೀತಿ ಎಡ್ಜಿಗೆ ಸ್ಟಿಚ್ ಹಾಕ್ತೀನಿ ಅದೇ ರೀತಿ ಎಡ್ಜಿಗೆ ಸ್ಟಿಚ್ ಹಾಕಬೇಕು. ಇದರಲ್ಲಿ ಈಗ ನಾನು ತೋರಿಸಿರೋದು ಸ್ವಲ್ಪ ಮೀಡಿಯಮ್ ಸೈಜ್ ತೋರಿಸಿದ್ದೀನಿ. ಇದಕ್ಕೂ ಚಿಕ್ಕಗೆ ಬರುತ್ತೆ. ಯಾವುದಕ್ಕೆ ಅಂದರೆ ನಾವು ಸೀರೆ ಸೆರಗು ಎಡ್ಜಿಗೆ ಹೊಲಿಯೋದಕ್ಕೆ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು. ಅದೇ ರೀತಿ ನಾವೇನಾದರೂ ಸೀರೆಗೆ ಫೋಲ್ಡಿಂಗ್ ಮಾಡಬೇಕು ಅಂತಂದರೆ ಸ್ನೇಹಿತರೆ ನೋಡಿ ಎಷ್ಟು ಪುಟ್ಟಗೆ ಮಡಚಬೇಕು ಅಂದರೆ ನೋಡಿ ಈ ರೀತಿ ಪುಟ್ಟಗೆ ಮಡಚಿ ನೋಡಿ. ಇದನ್ನು ಅಷ್ಟೇ ಡಬಲ್ ಲೇಯರ್ ಮಡಚಬೇಕು. ನೋಡಿ ಇಷ್ಟು ಸಣ್ಣಗೆ ಮಡ್ಚ್ಕೊಂಡು ಸ್ಟಿಚ್ ಹಾಕ್ಕೊಂತ ಬರಬೇಕು. ಈ ಥರ ಸ್ಟಿಚ್ ಹಾಕೋದ್ರಿಂದ ನೋಡಿ ಈಗ ಇನ್ನೂ ಸಣ್ಣ ಬೇಕು ಅಂದರೂ ಸ್ಟಿಚ್ ಹಾಕೊಬೋದು. ಮ್ಯಾಕ್ಸಿಮಮ್ ಸ್ಟಿಚ್ ಹಾಕೋಬೇಕು. ತೀರಾ ಸಣ್ಣ ಹಾಕೋದು ಯಾಕೆ ಎಳೆದಿಟ್ಕೊಬೇಕು. ಈ ರೀತಿ ಸ್ಟಿಚ್ ಹಾಕೋಬೇಕು. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿ ಈ ರೀತಿ ಸ್ಟಿಚ್ ಹಾಕೊಬೇಕು. ಅದೇ ರೀತಿ ಇದು ಡಬಲ್ ಪಟ್ಟಿ 2.5 ತೊಗೊಂಡಿದ್ದೀನಿ. ಇದು 1.5 ತೊಗೊಂಡಿದ್ದೀನಿ ಸಿಂಗಲ್ ಪಟ್ಟಿ. ನಿಮಗೆ ಪೇಪರ್ ಕಟ್ ಮಾಡಿರೋದನ್ನು ತೋರಿಸಿದ್ದೆ ನೋಡಿ. ಈ ರೀತಿ ಪೇಪರ್ ಕಟ್ ಮಾಡ್ಕೊಳ್ರಿ, ಅದನ್ನು ಇಟ್ಕೊಂಡು ಕಟಿಂಗ್ ಮಾಡ್ಕೊಬೋದು ಅಂತ ಹೇಳಿದ್ದೆ. ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಫಸ್ಟು ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡಬೇಕು. ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ನಾವು ಯಾವ ರೀತಿ ಡಾಟ್ನ ಹಿಡಿಬೇಕು ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ. ನಾವು ಸೆಂಟ್ರ್ ಡಾಟ್ ಹಿಡಿಬೇಕಾದ್ರೆ ಬಸ್ಟ್ ಪಾಯಿಂಟ್ ಡಾಟ್ ಹಿಡಿಬೇಕಾದ್ರೆ ನಾವು ಜಾಸ್ತಿ ಹಿಡಿತೀವಿ, ಅಂದರೆ ಈ ಕಡೆ ಜಾಸ್ತಿ ಈ ಕಡೆ ಕಡಿಮೆ. ಈ ರೀತಿ ಹಿಡಿತೀವಿ. ಅದೇ ರೀತಿ ಮಾಮೂಲಿ ಡಾಟ್ಸ್ಗಳು ಹಿಡಿಬೇಕಾದ್ರೆ ನಾವು ಪುಟ್ಟು ಹಿಡಿತೀವಿ ಸ್ನೇಹಿತರೆ. ಇಷ್ಟೇ ಹಿಡಿಯೋದು. ನಾವು ಇಲ್ಲಿ ಜಾಸ್ತಿ ಮಾಡಿದ್ರು ನೋಡಿ, ಇಲ್ಲಿ ಕಡಿಮೆ ಮಾಡಬೇಕು. ಕಾಣಿಸ್ತಿದೆ ಅನ್ಕೊತೀನಿ. ಇದೇ ರೀತಿ ನೋಡಿ ಈ ರೀತಿ. ಈಗ ನಾವು ಯಾವ ರೀತಿ ಡಾಟಾ ಹಿಡಿಯೋದು ಅಂತ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ನನಗಿಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಿಡಿತಿದ್ದೀನಲ್ವಾ, ಹಾಗಾಗಿ ನಾನು ಈ ಕಡೆನೇ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಆ ಸ್ಟಿಚ್ಚು ಅಂತ. ಈ ರೀತಿ ಇಟ್ಕೊಂಡು ಈ ಕಡೆ ಸ್ವಲ್ಪ ಜಾಸ್ತಿ ಇರಬೇಕು, ಬರ್ತಾ ಇಲ್ಲಿ ಕಡಿಮೆ ಇರಬೇಕು. ಇದು 2.5 ಲೆಂತಲ್ಲಿ ಇರಬೇಕು. ಈ ಲೆಂತು 2.5 ಇರಬೇಕು. ನೋಡಿ ಫಸ್ಟ್ಗೆ ರಫ್ ಮಾಡಬೇಕು. ಇದು ಅಷ್ಟೇ ರಫ್ ಮಾಡಬೇಕು. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು. ಎರಡೇ ಹೊಲಿಗೆ ಸ್ಟಿಚ್ ಹಾಕಬೇಕು. ನಿಮಗೆ ಮೊದಲನೇ ಸಲ ಎರಡು ಸ್ಟಿಚ್ ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕೊಬೇಕು. ಅದೇ ಥರ ಇದರಲ್ಲೂ ಅಷ್ಟೇ ಈ ಕಡೆ ಅಷ್ಟೇ ಸ್ಟಿಚ್ ಹಾಕೊಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಡಬಲ್ ಸಿಂಗಲ್ ಪಟ್ಟಿ ಯಾವ ರೀತಿ ಹಚ್ಚೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ ನಾವು ಸಿಂಗಲ್ ಪಟ್ಟಿ ಹಚ್ಚಬೇಕಾದ್ರೆ ನೋಡಿ ಮೇಲ್ಗಡೆಯಿಂದ ಕೆಳಗಡೆ ಒಳಗಡೆ ಮಕ್ಕ ತಗೋಬೇಕು. ಇದು ಸಿಂಗಲ್ ಪಟ್ಟಿ. ನೋಡಿ ಈ ರೀತಿ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿನಾದರೂ ಫೋಲ್ಡ್ ಮಾಡ್ಕೊಳ್ಳಿ, ಅಥವಾ ನಾವು ಹೊಸಬ್ರು ಗೊತ್ತಾಗಲ್ಲ ಅಂದರೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾನು ಬೇರೆ ಕಲರೇ ಹಾಕಿ ತೋರಿಸ್ತಿದ್ದೀನಿ ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ. ಇಲ್ಲೂ ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆ ಕೊಡಬೇಕು. ಕೊಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೋಡಿ ಇದನ್ನು ಹಿಂಗೆ ಓಪನ್ ಮಾಡಬೇಕು. ನೋಡಿ ಈ ಕಡೆನೂ ಅಷ್ಟೇ ಈ ರೀತಿ ಓಪನ್ ಮಾಡಬೇಕು. ಓಪನ್ ಮಾಡಿ ನೋಡಿ ಈಗ ಕರೆಕ್ಟಾಗಿದೆ. ಒಂದು ಫೋಲ್ಡ್ ಮಾಡಿ ಈ ರೀತಿ ಒಂದು ಫೋಲ್ಡ್ ಮಾಡಿ ಇನ್ನೂ ಒಂದು ಫೋಲ್ಡ್ಗೆ ಈ ರೀತಿ ಸ್ಟಿಚ್ ಹಾಕೊಬೇಕು. ಅದಕ್ಕೂ ಮುಂಚೆ ನಾವೇನು ಮಾಡಬೇಕು ಅಂದರೆ
ಇದು ಈ ರೀತಿ ಬಂದಿದೆಯಲ್ಲ, ಈ ಕಡೆ ಮಕ್ಕನೇ ಮಾಡಿ ನೋಡಿ, ಈ ಕಡೆನೇ ಮಕ್ಕ ಮಾಡಿ ಇಲ್ಲಿ ಒಂದು ಕಿನಾರಿ ಸ್ಟಿಚ್ ಹಾಕಬೇಕು. ನಾವೀಗ ಕಿನಾರಿ ಸ್ಟಿಚ್ ಹಾಕೋಣ ನೋಡಿ. ಆವಾಗ ಆ ರೀತಿ ಹಾಕೋದ್ರಿಂದ ನೀಟಾಗಿ ಸ್ಟಿಚ್ ಹೋಗಿ ಕೂತ್ಕೊಳ್ಳುತ್ತೆ, ಎಲ್ಲ ರಿಂಕಲ್ಸ್ ಬರೋಲ್ಲ. ಹಾಗಾಗಿ ಆಮೇಲೆ ಈ ಕಡೆ ಕ್ಲಾತು ಆ ಕಡೆಗೆ ಬರೋಲ್ಲ, ಆ ಕಡೆ ಕ್ಲಾತು ಈ ಕಡೆಗೆ ಹೋಗಲ್ಲ. ಹಾಗಾಗಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಈಗ ಸ್ಟಿಚ್ ಹಾಕ್ತೀನಿ ನಾನು. ಈ ರೀತಿ ನೋಡಿ ಡಬಲ್ ಲೇಯರ್ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕೋದು ಈ ಕಡೆನೂ ಅಷ್ಟೇ ಹಿಂಗೆ ತಿರುಗಿಸ್ಕೊಂಡು ನೋಡಿ ನಮ್ಮದು ಸಿಂಗಲ್ ಪಟ್ಟಿ ರೆಡಿ ಆಗಿದೆ. ಯಾಕೆ ಕಿನಾರಿ ಸ್ಟಿಚ್ ಹಾಕ್ತಲಿದ್ರೆ ಏನು ವೇರಿಯೇಷನ್ ಆಗುತ್ತೆ ಅಂತ ಇಲ್ಲಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ರೀತಿ ಸ್ಟಿಚ್ ಹಾಕಿದ್ದೀನಿ. ನೋಡಿ ಈ ರೀತಿ ಎಳ್ಕೊಳುತ್ತೆ ಕ್ಲಾತ್, ಹಾಗಾಗಿ ಆ ರೀತಿ ಸ್ಟಿಚ್ ಹಾಕ್ಬಾರ್ದು. ನೋಡಿ ಈ ಥರ ಸ್ಟಿಚ್ ಹಾಕಬೇಕು. ಈ ಥರ ಸ್ಟಿಚ್ ಹಾಕೋದು ರಾಂಗು, ಗೊತ್ತಾಯ್ತಾ? ಅದೇ ರೀತಿ ಡಬಲ್ ಪಟ್ಟಿ ಹಚ್ಚೋದು ಯಾವ ರೀತಿ ಅಂತ ತೋರಿಸ್ತೀನಿ. ಆಗಲೇ ನಾನು ಕ್ಲಾತಲ್ಲೇ ಫೋಲ್ಡ್ ಮಾಡಿದ್ದೆ. ಇವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ತೀನಿ. ಇವಾಗ ಒಳಗಡೆಯಿಂದ ಮೇಲ್ಗಡೆಗೆ ಸ್ಟಿಚ್ ಹಾಕಬೇಕು. ಆಗಲೇ ಮೇಲ್ಗಡೆಯಿಂದ ಒಳಗಡೆಗೆ ಸ್ಟಿಚ್ ಹಾಕಿದ್ವಿ, ಈಗ ಒಳಗಡೆಯಿಂದ ಮೇಲ್ಗಡೆಗೆ ಸ್ಟಿಚ್ ಹಾಕೊಬೇಕು. ಈ ರೀತಿ 2 ಲೇಯರು ಸಮಕ್ಕೆ ಇಟ್ಕೋಬೇಕು. ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕೊಳ್ತಾ ಬರಬೇಕು. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ನಾವು ಎಕ್ಸ್ಟ್ರಾ ಬಂದಿರೋ ಕ್ಲಾತ್ ಏನಾದರೂ ಬಂದಿದ್ರೆ ಇಲ್ಲಿ ಟ್ರಿಮ್ ಮಾಡಿ ತೆಗಿಬೇಕು. ನೋಡಿ ಇವಾಗ ಈ ರೀತಿ ಈ ಸ್ಟಿಚ್ ಮೇಲೆ ಈ ಫೋಲ್ಡಿಂಗ್ ಮಾಡಿರೋದು ಇಲ್ಲಿ ಬರಬೇಕು. ಈ ರೀತಿ ಬರಬೇಕು. ಇಲ್ಲಿ ಇನ್ನೂ ಒಂದು ಸ್ಟಿಚ್ ಹಾಕಬೇಕು ಸಾಕೋದಕ್ಕೆ. ನೋಡಿ ನಾವು ರಿಂಗ್ನ ಇಷ್ಟರಲ್ಲೇ ಮಾಡ್ಕೋಬೇಕು. ಇದಕ್ಕೂ ಅಗಲ ಬೇಕಿದ್ರೂ ತಗೋಬೋದು. ನಾನು ಪುಟ್ಟಿಗೆ ತಗೊಂಡಿದ್ದೀನಿ, ಅದಕ್ಕೆ ಬಟ್ಟೆ ಬೇರೆ ಅಷ್ಟೇ ಇದ್ದಿದ್ದು. ಇದು ಸಿಂಗಲ್ ಪಟ್ಟಿ, ಇದು ಡಬಲ್ ಪಟ್ಟಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡೋದು ಅನ್ನೋದನ್ನು. ಅದೇ ರೀತಿ ನೋಡಿ ಸೆಂಟ್ರ್ ಡಾಟ್ ಹಿಡಿಬೇಕಾದ್ರೆ ಯಾವ ರೀತಿ ಹಿಡಿಬೇಕು, ಎಷ್ಟು ಹಿಡಿಬೇಕು ಅನ್ನೋದನ್ನು ಜಾಸ್ತಿ ಹಿಡಬೇಕು. ಇಲ್ಲಿ ಬರ್ತಾ ಬರ್ತಾ ಕಡಿಮೆ ಮಾಡಬೇಕು. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲಿ ಜಾಸ್ತಿಯಾಗಿ ಇಲ್ಲಿ ಕಡಿಮೆ ಆದರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಒಂಥರ ಚೂಜುಗೆ ಹಾಕ್ಬಿಡುತ್ತೆ ಈ ಥರ ಮಾಡಿದ್ರೆ. ಹಾಗಾಗಿ ಈ ಥರ ಮಾಡಬಾರ್ದು. ನಾನೀಗ ಹಾಕಿ ತೋರಿಸಿದ ಸ್ಟಿಚ್ಚು ಆ ಥರ ಮಾಡಬಾರ್ದು. ಇಲ್ಲಿ ಚೂಜ್ಗೆ ಹಾಕ್ಬಿಡುತ್ತೆ. ನೋಡಿ ಏನು ಮಾಡಬೇಕಪ್ಪ ಅಂತಂದರೆ,
ಈ ಥರ ಹಾಕಬೇಕು ಸ್ಟಿಚ್ಚು. ಈ ಥರ ಹಾಕಿದಾಗ ಆ ಥರ ಚೂಚುಗೆ ಬರೋಲ್ಲ, ಕಪ್ಸು ನಮಗೆ ನೀಟಾಗೆ ಬರುತ್ತೆ. ಕಾಣಿಸ್ತಿದೆಯಾ ನೋಡಿ, ಈ ರೀತಿ ನೀಟಾಗೆ ಬರುತ್ತೆ. ಅದೇ ನಾವು ಈ ರೀತಿ ಸ್ಟಿಚ್ ಹಾಕಿದಾಗ ಯಾವ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಚೂಜು ಥರ ಆಗುತ್ತೆ, ಈ ರೀತಿ ಆಗುತ್ತೆ. ಇನ್ನು ಅದರದ್ದೆಲ್ಲ ಸ್ಟಿಚ್ಚಿಂಗ್ ಬಂದಾಗ ಇನ್ನೂ ನೀಟಾಗಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು. ನಾನು ಇವಾಗ ಯಾವ ರೀತಿ ನೀವು ಸ್ಟಿಚ್ಚಿಂಗ್ನ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.